ಗಾಡಿ ಸಿಂಗಲ್ ಓನರ್ ಬರೀ 40,000 ಹೊಡಿರೋದು 190ಗೆ ಕೊಡ್ತೀನಿ. 3,75,000 ಇಡೀ ಬಜಾರ್ಗೆ ಚಾಲೆಂಜ್. 6,90,000ಕ್ಕೆ ZDI ಪ್ಲಸ್ ಬ್ರೆಜಾ ಎಲ್ಲಿ GS ಕಾರ್ ಒಳಗೆ ಬರಬೇಕು. ನೀವು ಎಲ್ಲಿ ಬರಬೇಕು ಕ್ಯಾಮ್ರಾ ತೋರಿಸ್ಬಿಡಿ. GS ಕಾರ್ ಒಳಗೆ ಬಂದ್ರೆ ಈ ತರ ಚಾಕ್ಲೇಟ್ ಗಾಡಿ ಸಿಗುತ್ತೆ. 375 ಫೈನಲ್ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಪೆಟ್ರೋಲ್ ನಿಮಗೆ ಮೈಲೇಜ್ ಗೊತ್ತು, ಡೀಸೆಲ್ ನಿಮಗೆ ಮೈಲೇಜ್ ಗೊತ್ತು. ಇದು ಪೆಟ್ರೋಲ್ ಪ್ಲಸ್ CNG ಕಾಂಬೋ ಆಫರ್. ಅದನ್ನು ZDI ಪ್ಲಸ್ 5,90,000ಕ್ಕೆ ಒಂದ್ಸಲಿ ಬಂದು ಗಾಡಿ ನೋಡ್ಕೊಳ್ಳಿ, ಬಿಟ್ಟೋಗಲ್ಲ. ಚಾಲೆಂಜ್, ಬೇಗ ಬನ್ನಿ. 4,95,000 4,95,000ಗೆ ವಿತ್ ಕರ್ನಾಟಕ ನಂಬರ್ ಬಂದ್ಬಿಟ್ಟಿದೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 5,95,000ಕ್ಕೆ ಸ್ವಿಫ್ಟ್ ಡಿಸೈರ್ ಅದನ್ನು ಫೈನಲ್ ಟು ಫೈನಲ್ 595 ಕೊಡ್ತೀನಿ. ಒಂದೇ ಒಂದು ಬೆಲೆ ಹೇಳ್ತೀನಿ ಸರ್, 4,65,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. ಇಡೀ ಬಜಾರಲ್ಲಿ ಈ ತರ ಕ್ವಾಲಿಟಿ ಗಾಡಿ ಯಾರನ್ನ ಕೊಟ್ಬಿಟ್ರೆ 3 ಲಕ್ಷ ಗಾಡಿ ಕೊಡ್ತೀನಿ. ಇದು ಬನ್ನಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಸ್ಮೂತ್, ಸಾಫ್ಟ್, ಸ್ವೀಟ್ ಮತ್ತು ನೀವು ಅಫೋರ್ಡಬಲ್ ಇರ್ತದೆ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀರ ನಿಮಗೆ GS ಕಾರ್ ವರ್ಲ್ಡ್ಗೆ ಬಂದಿದ್ದೀನಿ. ಯಾರಾದರೂ ಒಂದು ಕ್ವಾಲಿಟಿ ಆಫ್ ಕಾರ್ಸು ಕಮ್ಮಿ ಪ್ರೈಸಲ್ಲಿ ಹುಡುಕ್ತಾ ಇದ್ದೀರಾ ಅಂತಂದರೆ ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಸೊ ನಮ್ಮ ಜೊತೆ ಜುನೈದ್ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ ಸುನಿಲ್? ನಾನು ಆರಾಮ್ ಸರ್, ನೀವು? ಸಖತ್ತಾಗಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಸೊ ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ಇವತ್ತು ಬಜೆಟ್ 1 ಲಕ್ಷದಿಂದ ಸ್ಟಾರ್ಟ್ ಆಗಿದೆ. ಅದು ಸ್ಪಾರ್ಕ್ ಸ್ಟಾರ್ಟಿಂಗಲ್ಲಿ ಇರೋದು. ಇಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ ಅಂತ ನಾವು ಹಿಂದೆನೇ ಮನೆ ನಂದು ಅಲ್ಲಿ ಹಾಕಿದ್ದೀನಿ. ಫೋಟೋಸ್ ಬೇಕಾದರೆ ಕಳ್ಸಿಕೊಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ, ಏನು ಒಂದು ಗಾಡಿಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ನಿಮಗೆ ಪೂರ್ತಿ ಕ್ಯಾಟ್ಲಾಗ್ ಕಳಿಸ್ಬಿಡ್ತೀನಿ. ಆವಾಗ ನಿಮಗೆ ಸ್ಟಾಕ್ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಅಕಸ್ಮಾತ್ ಒಳ್ಳೆ ಪ್ರೈಸಲ್ಲಿ ಬೇಕಂದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ಸರ್, ಆಮೇಲೆ ಲೋನ್ ಅಂತ ನೋಡ್ತಾರೆ ಸರ್, ಲೋನಲ್ಲಿ ಹೆಂಗೆ ಸರ್? ಸರ್, ಲೋನ್ ಕ್ಲಾರಿಟಿ ಕ್ಲೀನಾಗಿ ಕೊಡ್ತೀನಿ ನೋಡಿ. 0 ಡೌನ್ ಪೇಮೆಂಟಲ್ಲಿ ಸಿಗೋಕ್ಕೆ ಚಾನ್ಸಸ್ ಇದೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ ಮಾತ್ರ. ಅಲ್ಲಿ ನಾನೆಲ್ಲ ಮಾತಾಡೋದು, ಬ್ಯಾಂಕ್ ಅವರಲ್ಲ, ನೀವೆಲ್ಲ ಮಾತಾಡೋದು, ಡಾಕ್ಯುಮೆಂಟ್ಸ್ ಮಾತಾಡೋದು. ಒಂದೇ ದಿವಸದಲ್ಲಿ ಲೋನ್ ಮಾಡಿ ಕೊಡ್ತೀನಿ. ಪ್ರೊಫೈಲ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ರೆ ಮತ್ತು 0 ಡೌನ್ ಪೇಮೆಂಟ್ ಸಿಗೋಕ್ಕೆ ಚಾನ್ಸಸ್ ಇರೋದು ಯಾವಾಗ ಅಂದರೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. ಸ್ವಂತ ಮನೆ ಇಲ್ಲ, ಲೋನ್ ಆಗುತ್ತೆ. ಸ್ಯಾಲ್ರಿ ಸ್ಲಿಪ್ ಇಲ್ಲ, ಲೋನ್ ಆಗುತ್ತೆ. IT ಇಲ್ಲ, ಲೋನ್ ಆಗುತ್ತೆ. ಲೋನ್ ಆಗೇ ಆಗುತ್ತೆ. ಚೆನ್ನಾಗಿರಬೇಕು, ಟ್ರಾನ್ಸಾಕ್ಷನ್ಗಳು ಅಕೌಂಟ್ ಇರಬೇಕು ಅಷ್ಟೇ. ಮತ್ತು ನಿಮಗೆ ಪ್ರೈವೇಟ್ ಲೋನ್ ನಿಮಗೆ ಬೇಕಾದರೆ ವಿತಿನ್ 15-20 ಕಿಲೋಮೀಟರ್ ರೇಡಿಯಸಲ್ಲೇ ಮಾಡಿಕೊಡ್ತೀನಿ. ಬ್ಯಾಂಕ್ ಲೋನ್ ನಿಮಗೆ ಆಲ್ ಓವರ್ ಕರ್ನಾಟಕ ನಿಮಗೆ ಆಗುತ್ತೆ. ಓಕೆ. ಸೊ ಅಕಸ್ಮಾತ್ ನಿಮ್ಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಸರ್, ಆಮೇಲೆ ಎಕ್ಸಾಕ್ಟ್ ಆಗಿ ಅನಿಸುತ್ತೆ ಲೊಕೇಶನ್ನು GS ಕಾರ್ ವರ್ಲ್ಡ್ ಸರ್? ಸರ್, ನಮ್ಮ ಶೋರೂಮ್ ಹೆಸರು GS ಕಾರ್ ವರ್ಲ್ಡ್. ನನ್ನ ಹೆಸರು ಜುನೇದ್ ಅಂತ. ನಮ್ಮದು ಶೋರೂಮ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರು ಬನ್ನರ್ಘಟ್ಟ ಮೇನ್ ರೋಡ್, ಅರಕೆರೆ ಸಿಗ್ನಲ್ ಹತ್ರ ಲೊಕೇಟ್ ಆಗಿರೋದು. ನಿಮಗೆ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಾದ್ರೆ ಒಂದು ಸಿಂಪಲ್ ಹೇಳ್ತೀನಿ ನೋಡಿ. ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಇದೆ, ಅದರ ಆಪೋಸಿಟೇ ನಮ್ಮ ಶೋರೂಮು. ಪಕ್ಕದಲ್ಲೇ ಅದಿತಿ ನರ್ಸಿಂಗ್ ಹೋಮ್ ಇದೆ. ಇದು ಅರಕೆರೆ ಸಿಗ್ನಲಿಂದ 100 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ GS ಕಾರ್ ವರ್ಲ್ಡ್ ಶೋರೂಮ್ ಇರೋದು. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸರ್ ಹಾಕಿರ್ತಾರೆ, ನಂಬರ್ ಹಾಕಿರ್ತಾರೆ, ಲಿಂಕ್ ಹಾಕಿರ್ತಾರೆ, ಅಡ್ರೆಸ್. ಆದರೂ ಗೊತ್ತಾಗಿಲ್ಲ ಅಂದರೆ ಬನ್ನರ್ಘಟ್ಟ ಮೇನ್ ರೋಡ್ ಅರಕೆರೆ ಸಿಗ್ನಲ್ ಹತ್ರ ಬಂದುಬಿಟ್ಟು ಒಂದು ಫೋನ್ ಮಾಡಿ, ನಾನೇ ಬರ್ತೀನಿ, ಕರ್ಕೊಬರ್ತೀನಿ. ಇಲ್ಲಿಂದ ಬರೀ ವಾಕೇಬಲ್ ಡಿಸ್ಟೆನ್ಸೇ. ಓಕೆ. ಸೊ ಸರ್, ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಓಕೆ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ಸರ್, ವೈಟ್ ಶರ್ಟ್ ಹಾಕೊಂಡು ಬಂದಿದ್ದೀನಿ ಅಂತ ಫಸ್ಟೇ ಗಾಡಿ ವೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಡಿ ಮಾತ್ರ ಸಖತ್ತಾಗಿರುತ್ತೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವುದು ರೆನಾಲ್ಟ್ ಕ್ವಿಡ್ RXT ಟಾಪ್ ಆ್ಯಂಡ್ 2 ಏರ್ ಬ್ಯಾಗ್ ಬರುತ್ತೆ. ಗಾಡಿ ನೋಡಿ ವೈಟ್ ಕಲರ್ ಹೆಂಗೈತೆ, ರಸಗುಲ್ಲಾ ಥರ ನಿಂತೈತೆ. ಓಕೆ. ಸಖತ್ತಾಗಿದೆ ಗಾಡಿ. ಜಸ್ಟ್ ಬಂದಿರೋದು 2020 ಮಾಡಲ್, 2020 ಮಾಡಲ್. ಇದು ಸೆಕೆಂಡ್ ಓನರು. ಗಾಡಿನ ಟಚ್ ಸ್ಕ್ರೀನ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 67,000 ಹೊಡಿರೋದು ರೆಕಾರ್ಡೆಡ್. ಪೆಟ್ರೋಲ್ ಗಾಡಿ ಇದ್ರೂ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ನಿಮಗೆ 18ವರೆಗೂ ಮೈಲೇಜು ಕೊಡುತ್ತೆ. ಏನು ಸುನಿಲ್ ಸರ್, ಕರೆಕ್ಟಾ? ಖಂಡಿತ ಸರ್. ಮೈಲೇಜ್ ಆರಾಮಾಗಿ ಅಷ್ಟು ಕೊಟ್ಟೆ ಕೊಡುತ್ತೆ. ಮೇಂಟೆನೆನ್ಸ್ ತುಂಬ ಕಡಿಮೆ ಇರುತ್ತೆ. 100% ಆಕ್ಸಿಡೆಂಟ್ ಫ್ರೀ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 0 ಡೌನ್ ಪೇಮೆಂಟಲ್ಲಿ ಸಿಗೋಕ್ಕೆ ಚಾನ್ಸಸ್ ಇದೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಎಷ್ಟಕ್ಕೆ ಸರ್? ಸರ್, ಒಂದೇ ಒಂದು ಬೆಲೆ ಹೇಳ್ಬಿಡ್ತೀನಿ, ಶಾಕ್ ಆಗಿಬಿಡಬೇಕು. 3,75,000 ಕೊಡ್ತೀನಿ, ಬನ್ನಿ ಅಣ್ಣ. 2020 ಮಾಡಲ್, ಪೆಟ್ರೋಲ್, ಸೆಕೆಂಡ್ ಓನರ್, 67,000 ಇರೋದು. ಟಾಪ್ ಆ್ಯಂಡ್ ಗಾಡಿ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. 375 ಫೈನಲ್ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಬ್ರೆಜಾ ಸರ್, ಅದನ್ನು ಡೀಸೆಲ್ ಇದೆ ಸರ್. ಅದನ್ನು ZDI ಪ್ಲಸ್ 2016 ಮಾಡಲ್. ಗಾಡಿ ಮಾತ್ರ ಸಖತ್ತಾಗಿದೆ. 4 ಮ್ಯಾಗ್ವೀಲು, 2 ಏರ್ ಬ್ಯಾಗು. ಗಾಡಿ ಡೀಸೆಲ್ಲು ಎಷ್ಟು ಇದಿದೆ ಅಂದರೆ ಡಿಮಾಂಡ್ ಗಾಡಿಗೆ ಸಖತ್ತಾಗಿದೆ ಡಿಮಾಂಡ್. ಬರೀ ಬ್ರೆಜಾ ಲವರ್ಸ್ಗೆ ನಾವು ತಂದಿಟ್ಟಿರೋದು ಗಾಡಿ. ಇದು ಎಲ್ಲಿ GS ಕಾರ್ ವರ್ಲ್ಡ್ಗೆ ಬರಬೇಕು. ಓಕೆ. ಡ್ಯುಯಲ್ ಟೋನ್ ಆಪ್ಷನಲ್ ವೆಹಿಕಲ್ ನೋಡ್ತಾ ಇರೋದು ನಿಮಗೆ ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇಂಟೀರಿಯರ್ ಅಲ್ಲಿ ಮಾತ್ರ ಲೆದರ್ ಸೀಟ್ಸ್ ಅಂತೂ ನಿಮಗೆ ಬ್ರ್ಯಾಂಡ್ ನ್ಯೂ ತರ ಡಿಫ್ರೆಂಟ್ ಆಗಿದೆ ನಿಮಗೆ. ಹೌದು. ಗಾಡಿ ಕೂಡ ಸಖತ್ತಾಗಿದೆ. 2016 ಮಾಡಲ್ ಗಾಡಿ, ಸುಜುಕಿ ಬ್ರೆಜಾ ಸರ್. ಮಾರುತಿ ಸುಜುಕಿ ಬ್ರೆಜಾ ZDI ಪ್ಲಸ್ 2016 ಮಾಡಲ್ಲು. 73,000 ಹೊಡೈತೆ. ಗಾಡಿ ಮಾತ್ರ ಸಖತ್ತಾಗಿದೆ. ಒಂದ್ಸಲಿ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ತೊಗೊಂಡ್ರೆ ಬೀಗ ನನ್ನ ಕೈಗೆ ಕೊಟ್ಟರೆ ಹೋಗಲ್ಲ. ನೀವು ಹಂಗೆ ತೊಗೊಂಡೋಗ್ಬಿಡ್ತೀರಾ ಗಾಡಿನ ದುಡ್ಡು ತೊಗೊಂಡು.
ಸರ್ ಇದು ಒಂದೇ ಒಂದು ಬೆಲೆ ಸರ್, 6,90,000 ಕೊಡ್ತೀನಿ ಸರ್. ಬನ್ನಿ 6,90,000ಕ್ಕೆ ZDI ಪ್ಲಸ್ ಬ್ರೆಜಾ ಎಲ್ಲಿ GS ಕಾರ್ ಒಳಗೆ ಬರಬೇಕು. ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ರೆನೋ ಕ್ಯಾಪ್ಚೂರ್ ಇದೆ ಸರ್. ಸರ್ ತುಂಬಾ ಒಳ್ಳೆ ಗಾಡಿ ಅಂತ ಹೇಳ್ತೀನಿ ನಾನು. ಗಾಡಿನ 0 ಡೌನ್ ಪೇಮೆಂಟ್ ಅಲ್ಲ ಆಗಕ್ಕೆ ಚಾನ್ಸಸ್ ಇದೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 2019 ಮಾಡಲು ಗಾಡಿ ನೋಡ್ಕೊಳ್ಳಿ, ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್, ಬರೀ 36,000 ಹೊಡೈತೆ ಸರ್. ಜಸ್ಟ್ 36,000 ಬರೀ 36,000 ಹೊಡಿದೆ. ಪೆಟ್ರೋಲ್ ಗಾಡಿ, ಗಾಡಿ ಟೈರ್ ಕಂಡೀಷನ್ ಸಖತ್ತಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮು, ಲೆದರ್ ಸೀಟು ಎಲ್ಲ ಸಿಗುತ್ತೆ. ಗಾಡಿಗೆ ಏನು ಮಾತಾಡೋಂಗಿಲ್ಲ ಗಾಡಿ ಬಗ್ಗೆ ನೀವು. ಸೊ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ ಗಾಡೀಲಿ. ಯಾರಾದರೂ ಒಂದು ರೆನೋ ಕ್ಯಾಪ್ಚೂರ್ ಹುಡ್ತವ್ರಿಗೆ 2018 ಅಲ್ಲ ಸರ್, ಇದು 19 ಸರ್, 19 ಮಾಡಲ್ ಗಾಡಿ. 2019 ಮಾಡಲ್, ಸಿಂಗಲ್ ಓನರು, 36,000 ಹೊಡಿದೆ. ಪೆಟ್ರೋಲ್ ಗಾಡಿ, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ. ಇದು ಕೂಡ 0 ಡೌನ್ ಪೇಮೆಂಟಲ್ಲಿ ಸಿಗೋಕ್ಕೆ ಚಾನ್ಸಸ್ ಇದೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಆರಾಮಾಗಿ ಮಾಡ್ಬೋದು. ಒಂದೇ ಒಂದು ಬೆಲೆ ಹೇಳ್ಬಿಡ್ತೀನಿ ಸರ್, ಹೇಳಿ ಸರ್. 5,90,000ಗೆ ಕೊಡ್ತೀನಿ ಸರ್. 5,90,000ಕ್ಕೆ 5,90,000ಕ್ಕೆ ಒಂದ್ಸಲಿ ಬಂದು ಗಾಡಿ ನೋಡ್ಕೊಳ್ಳಿ, ಬಿಟ್ಟೋಗಲ್ಲ. ಚಾಲೆಂಜ್, ಬೇಗ ಬನ್ನಿ ಸರ್. ಸ್ವಿಫ್ಟ್ ಡಿಸೈರ್, ಅದನ್ನು ಆಪಲ್ ಶೇಪಲ್ಲಿ ಇದೆ ಸರ್. ಆಪಲ್ ಬೇಕು, ಆಪಲ್ ಶೇಪ್ ಬೇಕು, ಸ್ವಿಫ್ಟ್ ತಗೊಳ್ಳಿ. ಸ್ವಿಫ್ಟ್ ಡಿಸೈರ್ ತಂದಿಟ್ಟಿದ್ದೀವಿ. 2020 ಮಾಡಲ್, 2020 ಮಾಡಲ್, ಸೆಕೆಂಡ್ ಓನರ್, 43,000 ಕಿಲೋಮೀಟರ್ ರೆಕಾರ್ಡೆಡ್ ಹೊಡೆಯುತ್ತೆ. ಪೆಟ್ರೋಲ್ ಗಾಡಿ, ಡಿಕ್ಕಿ ಸ್ಪೇಸ್ ಆರಾಮಾಗಿ ಬರುತ್ತೆ, ಮೇಂಟೈನ್ ಆರಾಮಾಗಿ ಮಾಡ್ಬೋದು. ಯಾಕಂದ್ರೆ ಮಾರುತಿಗೆ ಮೇಂಟೆನೆನ್ಸ್ ಜಾಸ್ತಿ ಏನಿಲ್ಲ, ನಿಮ್ಗೂ ಗೊತ್ತು ನಮಗೂ ಗೊತ್ತು. ಗಾಡಿ ಮಾತ್ರ ಬ್ಲೂ ಬೆರಿ ತರ ಐತೆ. ಗಾಡಿ ಸಖತ್ತಾಗಿದೆ, ಏನು ಮಾತಾಡಂಗಿಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಮೈಲೇಜ್ಗೋಸ್ಕರ ಕೇಳಿದ್ರೆ ನೀವು 15-16 ಆರಾಮಾಗಿ ಬರುತ್ತೆ. ಇನ್ನು ಜಾಸ್ತಿನೂ ಬರ್ಬೋದು, ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್. ಮೇಂಟೈನ್ ಆರಾಮಾಗಿ ಮಾಡ್ಬೋದು. ಪೂರ್ತಿ ಲೋನೇ ಆಗ್ಬಿಡುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಗಾಡಿ ಸಖತ್ತಾಗಿದೆ, ಲೇಟೆಸ್ಟ್ ಮಾಡಲ್ ಕೊಡ್ತೀನಿ. 2020 ಮಾಡಲ್, ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರು, ಆಪಲ್ ಶೇಪ್ ಡಿಸೈರ್, 43,000 ಹೊಡಿರೋದು. ಚಾಲೆಂಜ್ ಆಗಿ ಹೇಳ್ತೀನಿ ಸುನಿಲ್ ಸರ್, 5,95,000 ಕೊಡ್ತೀನಿ. ಬನ್ನಿ 5,95,000ಕ್ಕೆ ಸ್ವಿಫ್ಟ್ ಡಿಸೈರ್, ಅದನ್ನು ಫೈನಲ್ ಟು ಫೈನಲ್ 595 ಕೊಡ್ತೀನಿ. ಇಡೀ ಬಜಾರಲ್ಲಿ ಈ ತರ ಕ್ವಾಲಿಟಿ ಗಾಡಿ ಯಾರನ್ನ ಕೊಟ್ಬಿಟ್ರೆ 3 ಲಕ್ಷ ಗಾಡಿ ಕೊಡ್ತೀನಿ. ಇದು ಬನ್ನಿ. ಕೋಡ ರ್ಯಾಪಿಡ್ ಇದೆ ಸರ್. ಸರ್ ಒಂದು ಕುದುರೆ ಅಂತ ಹೇಳ್ಬೋದು ಸರ್, ಹಾರ್ಸ್ ಆ ತರ ಗಾಡಿ ಇದು. ಒಳ್ಳೆ ರೆಸ್ಪಾನ್ಸ್ ಕೊಡುತ್ತೆ ಗಾಡಿ, ಸಖತ್ತಾಗಿರುತ್ತೆ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. 100% ಆಕ್ಸಿಡೆಂಟ್ ಫ್ರೀ, ಓಡೋಮೀಟರ್ ಓಡಿರೋದು. ನೀವು ಬರೀ 76,000 ಅಂತ ಹೇಳ್ಬೋದು. ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಇದಕ್ಕೆ ಆಂಬಿಯಂಟ್ ವೇರಿಯಂಟು, ಡೀಸೆಲ್ ಗಾಡಿ, 24-25ವರೆಗೂ ಮೈಲೇಜ್ ಆರಾಮಾಗಿ ಕೊಡುತ್ತೆ. ನಾನು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು, ಮತ್ತು ಈ ಗಾಡಿನೂ ನಾನು ಟೆಸ್ಟ್ ಮಾಡಿದ್ದೀನಿ. ಮೈಲೇಜ್ ಸಖತ್ತಾಗಿ ಕೊಡುತ್ತೆ. 2012 ಮಾಡಲ್, 2012 ಮಾಡಲ್, ಲೋನ್ ಬೇಕಾ ಸಿಗತ್ತೆ. ಸಿಂಗಲ್ ಓನರ್ ಇರ್ತದೆ, 76,000 ಓಡಿರ್ತದೆ. 20-24ವರೆಗೂ ಮೈಲೇಜ್ ಕೊಡುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗೈತೆ, ಮಿಂಟ್ ಕಂಡೀಷನಲ್ಲಿದೆ. ಇದು ಗಾಡಿ ತೊಗೊಂಡ್ರೆ ನೀವು ಮೇಂಟೆನೆನ್ಸ್ ಜಾಸ್ತಿ ಅಂತಾರೆ, ಏನು ಜಾಸ್ತಿ ಇಲ್ಲ. ನೀವು ಯಾವ ಗಾಡಿ ತೊಗೊಂಡ್ರೂ ಸರ್ವಿಸ್ ಮಾಡಲೇಬೇಕು. ಆನ್ ಟೈಮ್ ಸರ್ವಿಸ್ ಮಾಡ್ಕೊಳ್ಳಿ, ಗಾಡಿಗೆ ಖರ್ಚು ಜಾಸ್ತಿ ಬರೋಲ್ಲ. ಮೈಲೇಜ್ ಕೊಡುತ್ತೆ. ಸಿಂಗಲ್ ಓನರ್ ಇರ್ತಿದೆ. ಗಾಡಿ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ, ಚೆನ್ನಾಗೈತೆ. ಬರೀ 3,75,000 ಒಂದೇ ಬೆಲೆ ಸರ್. 3,75,000 3,75,000 ಫಿಕ್ಸು. ಒಂದೇ ಒಂದು ಬೆಲೆಗೆ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ, ಗಾಡಿನ ತೊಗೊಂಡೋಗ್ಬಿಡಿ. ಇನ್ನೊಂದು ಡಿಮ್ಯಾಂಡೆಡ್ ವೆಹಿಕಲ್ ಹ್ಯಾಚ್ ಬೇಕಲ್ಲ ಒಂದು ಬಲೆನಲ್ಲ ಸರ್. ಸರ್ ಕರೆಕ್ಟ್ ಹೇಳಿದ್ ನೀವು, ತುಂಬಾ ಡಿಮಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಬೆಂಗಳೂರಿಗೆ ಆಗ್ಬಿಡಿದೆ, ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ. ನಂಬರ್ ಪ್ಲೇಟ್ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ನಾಳೆ ಬೆಳಿಗ್ಗೆ ಬಂದೇ ಬಿಡ್ತದೆ. ಕರ್ನಾಟಕ ಆಗ್ಬಿಡಿದೆ. 2016 ಮಾಡಲ್, 2016 ಮಾಡಲ್ ಇದೆ. ಸೆಕೆಂಡ್ ಓನರು, 74,000 ಹೊಡೈತೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. 4 ಮ್ಯಾಗ್ವಿಲ್ ಇದೆ, ಏರ್ ಬ್ಯಾಗ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಗಾಡಿ, ಬ್ಲೂ ಕಲರು, ಬೆಲೆನೂ ಇಷ್ಟ. ಅವರು ಎಷ್ಟಾಗುತ್ತೆ ಬೇಗ ಬನ್ನಿ. ಆಲ್ಮೋಸ್ಟ್ ಪೂರ್ತಿ ಲೋನ್ ಆಗಿಬಿಡುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಒಂದ್ಸಲಿ ಬಂದ್ಬಿಡಿ. ಮಿಂಟ್ ಕಂಡೀಷನ್ ಇದೆ, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ, ಓಡೋಮೀಟರ್ ಓಡಿರೋದು ರೆಕಾರ್ಡೆಡ್ 74,000. ಗಾಡಿಗೆ ನೀವು ಒಂದೇ ಒಂದು ಬೆಲೆ ಹೇಳ್ತೀನಿ ಸರ್, 4,95,000ಗೆ ಕೊಟ್ಬಿಡ್ತೀನಿ ಸರ್. 4,95,000ಗೆ 4,95,000ಗೆ ವಿತ್ ಕರ್ನಾಟಕ ನಂಬರ್ ಬಂದ್ಬಿಟ್ಟಿದೆ. ಎಷ್ಟಾಗತ್ತೆ ಬೇಗ ಬನ್ನಿ, ತಗೊಂಡೋಗ್ಬಿಡಿ. ಈ ಥರ ಗಾಡಿಗಳು ಸಿಗೋದು ನಿಮಗೆ ಸ್ವಲ್ಪ ಡಿಮಾಂಡೆಡ್ ಕಷ್ಟ ಇದೆ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಒಂದ್ಸಲಿ ಬನ್ನಿ, ಬೇಗ ಬನ್ನಿ ಅಣ್ಣ. 4,95,000ಗೆ ನಿಮ್ಗೆ ಒಂದು ಬಲೆನೋ ಸಿಗ್ತಾ ಇದೆ. ಅದು 2016 ಮಾಡಲ್ ಗಾಡಿ. ಅದೇ 2016 ಮಾಡಲ್ ಸ್ವಿಫ್ಟ್ ತಗೋಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 5,000-5,500 ಲಕ್ಷ ಇದೆ, ಆರಾಮಾಗಿ ಸಿಗತ್ತೆ ಸರ್. ಈ ಥರ ಗಾಡಿ ನಿಮಗೆ ಸಿಗೋಕ್ಕೆ ಕಷ್ಟ ನೋಡಿ. ಇದೆಲ್ಲ ಒರಿಜಿನಲ್ ಸರ್. ಇದು ನಾವು ಅದಕ್ಕೂ ತೋರ್ಸೋಕ್ಕೆ ಮೀಟ್ರ್ ಇದೆ ನಮಗೆ, ಅದಕ್ಕೆ ತೋರಿಸೋದು 100% ನಿಮಗೆ ಗ್ಯಾರಂಟಿ. ಇದು ಬೇಕಾದರೆ ಟಚ್ ಅಪ್ ಪಾಲಿಶ್ ಮಾಡಿ ಕೊಡ್ತೀನಿ, ತೋರಿಸೋದು ನಾವು. ಈ ತರ ಜೆನ್ಯೂನ್ ಗಾಡಿ ಮಾಡೋದಂತ. 495 ಮಿಸ್ ಮಾಡಕ್ ಹೋಗ್ಬೇಡಿ, ಬೇಗ ಬಂದು ತಗೊಂಡೋಗ್ಬಿಡಿ. ಇನ್ನೊಂದೇನಂದ್ರೆ ಒಂದು ಪೊಲಿಟಿಷಿಯನ್ ಓಡಾಡೋ ಗಾಡಿ ಸರ್, ಅದು ನಿಮ್ಗೆ ಶರ್ಟ್ ಕಲರ್ ಮ್ಯಾಚಿಂಗ್ ಇದೆ, ಇಬ್ರು ಪೊಲಿಟಿಷಿಯನ್ ತರ ಕಾಣಿಸ್ತಾ ಇದ್ದೀರಾ. ಹೌದು. ಸೊ ಇನೋವಾ ಸರ್ 2016 ಮಾಡಲ್ ಇನೋವಾ GX ವೇರಿಯಂಟ್ ಇರ್ತದೆ. 16 ಮಾಡಲು, ಸೆಕೆಂಡ್ ಓನರ್, 1,12,000 ಓಡಿದೆ. ಏರ್ ಬ್ಯಾಗ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 8 ಲಕ್ಷ, 10 ಲಕ್ಷ, 11 ಲಕ್ಷ, 12 ಲಕ್ಷ ಎಷ್ಟು ಓಡ್ತೀರಾ ಓಡ್ಕೊಳ್ಳಿ ಸರ್. ಗಾಡಿದ ಇಂಜಿನ್ ಆ ಥರ ಇರ್ತದೆ. ಟೊಯೋಟಾ
ಎಲ್ಲರಿಗೂ ಗೊತ್ತು. ಓಕೆ, ಸೊ ಈ ಟೊಯೋಟಾ ಇನ್ನೋವಾ ಅದು 2016 ಮಾಡಲ್ ಗಾಡಿ. 2016 ಮಾಡಲ್ ಬರೀ 9,75,000 ಕೊಡ್ತೀನಿ ಸರ್. ಸರ್ 9,75,000 ಇನ್ನೋವಾ? ಹೌದು ಸರ್, ಚಾಲೆಂಜ್, ಇಡೀ ಬಜಾರ್ಗೆ ಚಾಲೆಂಜ್. ಆ ಥರ ಗಾಡಿ ಯಾರನ್ನ ಕೊಟ್ಬಿಟ್ರೆ ನಾನು ನಿಮಗೆ ಈ ಗಾಡಿನ 5 ಲಕ್ಷಕ್ಕೆ ಕೊಡ್ತೀನಿ. ಓಕೆ ನೋಡಿ, ಅದು 2016 ಮಾಡಲ್ ಗಾಡಿ. 2010 ಅಲ್ಲ 11 ಅಲ್ಲ, ನಿಮಗೆ 2016 ಮಾಡಲ್ ಗಾಡಿ ಸಿಗ್ತಾ ಇರೋದು. ಸೊ ಬೆಸ್ಟ್ ಪ್ರೈಸ್ ಅಂತ ತಗೊಳ್ಬಹುದು ಗಾಡಿನ. ಸೊ ಇನ್ನೋವಾ ಡಿಮ್ಯಾಂಡ್ ಇದೆ ಸರ್. ಹೌದು ಸರ್. ಸೊ ಏನ್ ಸರ್ ಡೀಟೇಲ್ಸ್? ಸರ್ ಈ ಬ್ಲಾಕ್ ಬ್ಯೂಟಿನ ಕಡಿಮೆ ಮಾಡಲ್ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬರಬೇಕು, ತಗೊಂಡು ಹೋಯ್ತಾ ಇರಬೇಕು. ಟೊಯೋಟಾ ಇನ್ನೋವಾ 2.5G ವೇರಿಯಂಟ್ 2009 ಮಾಡಲ್, 2009 ಮಾಡಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಗಾಡಿ ಮಾತ್ರ ಸಖತ್ತಾಗಿದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. 1,67,000 ಓಡೈತೆ. ಸೆಕೆಂಡ್ ಓನರ್ ಇರ್ತದೆ. ಫ್ರೆಶ್ FC 2029 ಐತೆ ಸರ್. ಡೀಸೆಲ್ ಗಾಡಿ 2.5G ವೇರಿಯಂಟ್ ಡೀಸೆಲ್ ಬರುತ್ತೆ. ತಿರ್ಗಾ ಹೇಳ್ತೀನಿ ನೋಡಿ ಡೀಟೇಲ್ಸ್. 2009 ಮಾಡಲ್, ಸೆಕೆಂಡ್ ಓನರ್, 1,67,000 ಓಡೈತೆ. ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. ಬರೀ ತಗೊಂಡು ಓಡಿಸ್ತಾ ಇರಿ ಅಷ್ಟೇ, ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ಸೊ ಇನ್ನೋವಾ ಎಷ್ಟು ಕೊಡ್ತೀರಾ ಸರ್? ಒಂದೇ ಒಂದು ಬೆಲೆ ಹೇಳ್ತೀನಿ ಸರ್, 4,65,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. 4,65,000 ಇನ್ನೋವಾ? ಹೌದು ಸರ್, ಮಿಸ್ ಮಾಡಕ್ ಹೋಗ್ಬೇಡಿ. ಒಂದ್ಸಲಿ ಟೆಸ್ಟ್ ಡ್ರೈವ್ ತಗೊಳ್ಳಿ, ನೀವು 7-8 ಲಕ್ಷವರೆಗೂ ಆರಾಮಾಗಿ ಓಡತ್ತೆ. 4,65,000 ಕೊಡ್ತೀನಿ, ಬೇಗ ಬನ್ನಿ. ಸೊ i20 ಇದೆ ಸರ್. ಸರ್ i20 ಈ ಲೈಟ್ ನೋಡೋರು ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ, ಕ್ವಾಲಿಟಿ ಗಾಡಿ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. GS ಕಾರ್ವರ್ಡ್ಗೆ ಬರಬೇಕು. ಸಿಲ್ವರ್ ಕಲರ್ ಅಲ್ಲಿ ಮಿಂಟ್ ಕಂಡೀಷನ್ ಅಲ್ಲಿ ನಿಂತೈತೆ, ಮದುವೆ ಹುಡುಗಿ ತರ ನಿಂತೈತೆ. 2015 ಮಾಡಲು, ಥರ್ಡ್ ಓನರ್, 74,000 ಚಿಲ್ಲರೆ ಓಡೈತೆ. ಪೆಟ್ರೋಲ್ ಗಾಡಿ ಸರ್ ಇದು. 15-16 ಮೈಲೇಜ್ ಕೊಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಎಲ್ಲ ಲೋನೇ ಆಗಿಬಿಡ್ತದೆ. ಸಖತ್ತಾಗಿದೆ ಗಾಡಿ, ಮಾತಾಡೋಂಗಿಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿಗೆ ಟೈರ್ ಕಂಡೀಷನ್ ಚೆನ್ನಾಗಿದೆ. ಲೋನ್ ಅಪ್ಲಿಕೇಬಲ್ ಇದೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ. ಬರೀ 4,75,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 4,75,000. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡ್ತೀನಿ. ಸುನಿಲ್ ಸರ್ ಚಾನಲ್ನ ನೋಡ್ಕೊ ಬಂದಿದ್ದೀವಿ ಅಂತ ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ನೋಡಿ, ಗಾಡಿ ಇಷ್ಟ ಆದರೆ ಕೂತ್ಕೊಳ್ಳಿ, ಒಂದು ಒಳ್ಳೆ ಆಫರ್ಗೆ ಮಾಡಿಕೊಡ್ತೀನಿ. 4,75,000 ನಿಮ್ಗೆ ಒಂದು 2015 ಮಾಡಲ್ ಗಾಡಿ i20 ಇಲ್ಲ ಇಟ್ಟು, ಅದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟು, ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿ. ಸರ್ ಇನ್ನೊಂದು ಸುಜುಕಿ ಬ್ರೆಜಾನ ಇದೆ ಸರ್. ಸರ್ ತುಂಬಾ ಡಿಮಾಂಡೇಬಲ್, ಮತ್ತು ಇದು ಗಾಡಿನ ಆ ಥರನೇ ತುಂಬಾ ಡಿಮಾಂಡ್ ಥರ ಐತೆ ಗಾಡಿ. ಯಾಕಂದ್ರೆ ಟೇಸ್ಟ್ ಅಲ್ಲಿ ಚೆನ್ನಾಗೈತೆ ನೋಡಿ. 4 ಮ್ಯಾಗ್ವೈಲ್ ಐತೆ, LDI ಆಪ್ಷನಲ್. ಇದು 2 ಏರ್ ಬ್ಯಾಗ್ ಇದೆ. 2016 ಮಾಡಲು, ಸಿಂಗಲ್ ಓನರು, 79,000 ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮು, ಲೆದರ್ ಸೀಟು ಎಲ್ಲ ಬರುತ್ತೆ. ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ. ಗಾಡಿ ತುಂಬಾ ಸ್ವೀಟ್, ಕ್ಲೀನ್, ನೀಟ್ ಕಂಡೀಷನ್ ಅಲ್ಲಿ ಐತೆ. ಸೊ ಅದು ನಿಮಗೆ ಬ್ರೆಜಾ LDI ಆಪ್ಷನಲ್. ಅದು ನಿಮಗೆ ಕಂಪನಿ ಅಲೈಸ್ ಹಾಕ್ಸ್ಕೊಂಡಿದ್ದು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಯಾರಾದ್ರೂ ಒಂದು ಸುಜುಕಿ ಬ್ರೆಜಾ, ಅದನ್ನು ಡೀಸೆಲ್ ಹುಡುಕ್ತಾರಿಗೆ ಆಲ್ಮೋಸ್ಟ್ ಮೈಲೇಜ್ ಒಂದು ಸಿಟಿಲಿ ಒಂದು 15 to 16 ಬರುತ್ತೆ. 20 ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಈ ಬ್ರೆಜಾ ಪ್ರೈಸ್ ಎಲ್ಲ ಸರ್ ಕೆ ನಂಬರ್ ಬಂದ್ಬಿಟ್ಟೈತೆ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೊಡ್ತೀನಿ. 16 ಮಾಡಲ್ ಬ್ರೆಜಾ, ಸಿಂಗಲ್ ಓನರ್, ತುಂಬಾ ಡಿಮಾಂಡೇಬಲ್ ಗಾಡಿ ವಿತ್ ಆಲ್ ಫೀಚರ್ಸ್ ಇದೆ. ಬೇಸಿಕ್ ಅಂತ ಅಂದ್ಕೋಬೇಡಿ. ಮ್ಯಾಗ್ವಿಲ್ ಏರ್ ಬ್ಯಾಗ್ ಬಂದ್ಬಿಟ್ರೆ ಮುಗೀತು ಕೆಲಸ. ಮತ್ತು ರೇಟು ಆ ಥರನೇ ಕೊಡ್ತಾ ಇದ್ದೀವಿ ನಾವು, ಏನು ಹೈ ಟಾಪ್ ಎಂಡ್ ರೇಟ್ ಕೊಡ್ತಾ ಇಲ್ಲ. ನಿಮಗೆ 6 ಲಕ್ಷಕ್ಕೆ ಫೈನಲ್ ಮಾಡಿಕೊಟ್ಬಿಡ್ತೀನಿ. 6 ಲಕ್ಷಕ್ಕೆ 6 ಲಕ್ಷಕ್ಕೆ ಫೈನಲ್ಲು ವಿತ್ KA ನಂಬರ್. ಎಷ್ಟಾಗುತ್ತೆ ಬೇಗ ಬನ್ನಿ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಈ ಥರ ಗಾಡಿಗಳು ಸಿಗೋದು ಸ್ವಲ್ಪ ಕಷ್ಟ. ಸುಜುಕಿ ರೀಡ್ಸ್ ಇದೆ ಸರ್. ಸರ್ ತುಂಬ ಡಿಮಾಂಡೇಬಲ್ ಗಾಡಿ ಇದು ಕೂಡ. 2015 ಮಾಡಲ್, ಸೆಕೆಂಡ್ ಓನರು, 78,000 ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಸೀಟ್ಸ್ ಎಲ್ಲ ಐತೆ. ನಿಮಗೆ ಡೀಸೆಲಲ್ಲಿ 20-22 ಮೈಲೇಜ್ ಬರುತ್ತೆ. ಮೇಂಟೆನೆನ್ಸ್ ತುಂಬ ಕಡಿಮೆ. ಇದು ಕೂಡ VDI. ಇದು ನಿಮಗೆ ಆಲ್ಮೋಸ್ಟ್ ಲೋನೇ ಆಗಿಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 4 ಟೈರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಆಗಿದೆ. ಮಿಂಟ್ ಕಂಡೀಷನಲ್ಲಿ ಐತೆ. ಜಯನಗರ್ RTO ಐತೆ. ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು, ಏನು ಮಾತಾಡೋಂಗಿಲ್ಲ ನಾವು ಗಾಡಿ. ನೀವು ಓಕೆ, ಯಾರಾದರೂ ಒಂದು ರಿಡ್ಜ್ ಹುಡ್ತಾರೋರಿಗೆ ಅಥವಾ ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ವೆಹಿಕಲ್ ಹುಡ್ತಾರೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಸೊ ರಿಡ್ಜ್ ಏನಾಗುತ್ತೆ ಸರ್ ಪ್ರೈಸು? ಸರ್ 4,10,000 ಕೊಟ್ಬಿಡ್ತೀನಿ ಸರ್. ಸೊ 2015 ಮಾಡಲ್ ಗಾಡಿ, 15 ಮಾಡಲ್, ಡೀಸೆಲ್, ಸೆಕೆಂಡ್ ಓನರ್. ಎಷ್ಟಾಗುತ್ತೆ ಬೇಗ ಬನ್ನಿ. ರಿಡ್ಜ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಮಿಂಟ್ ಕಂಡೀಷನ್ ಅಲ್ಲಿ ಐತೆ. 4,10,000 ಕೊಟ್ಬಿಡ್ತೀನಿ, ಬೇಗ ಬಂದ್ಬಿಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಹೌದು ಸರ್, ಒಂದು ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಬಟನ್ ಸ್ಟಾರ್ಟ್ ಕೂಡ ಐತೆ ಗಾಡಿಗೆ. ಪೆಟ್ರೋಲ್ ವೇರಿಯಂಟ್ ಇರ್ತದೆ. 2013 ಮಾಡಲ್ ಇದೆ. ಥರ್ಡ್ ಓನರು. ಓಡಿರೋದು 39,000 ಓಡಿರೋದು ರೆಕಾರ್ಡೆಡ್. ನೀವು ಬಂದು ಒಂದ್ಸಲಿ ಗಾಡಿನ ನೋಡ್ಕೊಳ್ಳಿ. ಮದುವೆ ಹುಡುಗಿ ಥರ ಐತೆ ಗಾಡಿ, ಏನು ಮಾತಾಡಂಗೆ ಇಲ್ಲ ಸರ್. ನೀವು ಶರ್ಟ್ ಹಾಕಿದ್ದೀರಾ, ಅದೇ ಥರ ಕಲರ್ದು ಹಾಕಿದ್ದೀರಾ ನೀವು. ಹೌದೌದು ನೋಡಿ ಹೆಂಗ್ ಕಾಣ್ತಾ ಇದೆ ಗಾಡಿ ಅಂದರೆ. 4 ಟೈರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡವ್ರೆ. ಸೊ ಯಾರಾದ್ರೂ ಒಂದು ಗ್ರ್ಯಾಂಡ್ ಐಟನ್, ಪೆಟ್ರೋಲ್ VVT ಇಂಜಿನ್ ಗಾಡಿ ಸಕ್ಕತ್ತೈತೆ. ಗ್ರ್ಯಾಂಡ್ ಐಟನ್ ಪ್ರೈಸ್ ಏನಾಗುತ್ತೆ ಸರ್?
ಸರ್ 2013 ಮಾಡಲ್ ಇದ್ರೂ ಲೋನ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ, ಆಲ್ಮೋಸ್ಟ್ ಲೋನೇ ಆಗಿಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 2013 ಮಾಡಲ್, ಥರ್ಡ್ ಓನರ್, 39,000 ಹೊಡೆದೆ. 3,75,000 ಒಂದೇ ಬೆಲೆ ಸರ್. 3,75,000ಕ್ಕೆ 3,75,000 ಇಡೀ ಬಜಾರ್ಗೆ ಚಾಲೆಂಜ್. ಆ ಥರ ಕ್ವಾಲಿಟಿ ಗಾಡಿ ನಿಮಗೆ ಸಿಗೋಕ್ಕೆ ಚಾನ್ಸ್ ಇಲ್ಲ. ಥರ್ಡ್ ಓನರ್ ಅಂತ ಗಾಬರಿ ಆಗಬೇಡಿ. ಓನರ್ಶಿಪ್ ಚೇಂಜ್ ಆದರೆ ಗಾಡಿನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಮಿಂಟ್ ಕಂಡೀಷನಲ್ಲಿದೆ, ಮಿಸ್ ಮಾಡೋಕೆ ಹೋಗ್ಬೇಡಿ. 375 ಕೊಡ್ತೀನಿ, ಎಷ್ಟಾಗುತ್ತೆ ಬೇಗ ಬನ್ನಿ ತೊಗೊಂಡೋಗ್ಬಿಡಿ. ಈಗ ಆಸ್ಪೈರ್ ಬಂತು, ಇದ್ರ ಡೀಟೇಲ್ಸ್ ಸರ್ ತುಂಬ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಕೂಡ 2015 ಮಾಡಲ್ ಫೋರ್ಡ್ ಫಿಗೋ ಆಸ್ಪೈರ್. 15 ಮಾಡಲ್ ಇರ್ತದೆ, ಪೆಟ್ರೋಲ್ ವೇರಿಯಂಟ್ ಇರ್ತದೆ, ಸೆಕೆಂಡ್ ಓನರು, 81,000 ಕಿಲೋಮೀಟರ್ ಓಡೈತೆ, 81,000 ಕಿಲೋಮೀಟರ್ ಓಡೈತೆ. ಮ್ಯಾಗ್ವೀಲು, ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್. ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. ತಗೊಂಡು ಹೋಯ್ತಾ ಇರಬೇಕಷ್ಟೇ. ಆಲ್ಮೋಸ್ಟ್ ಪೂರ್ತಿ ಲೋನೇ ಆಗಿಬಿಡುತ್ತೆ, 0 ಡೌನ್ ಪೇಮೆಂಟ್ ಆಗಿಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಸರ್. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ. ಅದು ನಿಮಗೆ ಫ್ಲಾಟ್ ಟೈರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಹೌದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸಖತ್ತಾಗಿದೆ ಗಾಡಿ, ಮಾತಾಡಂಗೆ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ. ಒಂದ್ಸಲಿ ಬಂದು ಗಾಡಿ ತೊಗೊಂಡು ಓಡಿಸಿ ಬಿಟ್ಟೇ ಹೋಗಲ್ಲ ನೀವು ಸರ್. ಪ್ರೈಸು ನಿಮಗೆ ಇದಕ್ಕೆ 4,90,000 ಕೊಟ್ಬಿಡ್ತೀನಿ ಸರ್. 3,95,000 ಕೊಡ್ತೀನಿ. 3,95,000 ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ ತೊಗೊಂಡೋಗ್ಬಿಡಿ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಕ್ರೆಟಾ, ಅದು ಚಾಕ್ಲೇಟ್ ಕಲರ್ ಇದೆ ಸರ್. ಚಾಕ್ಲೇಟ್ ಬೇಕಾದ್ರೆ ತರ್ತೀನಿ, ತಿನ್ಕೊಂಡು ಹೋಗ್ತಾ ಇರಿ. ಗಾಡಿ ಮಾತ್ರ ಸಖತ್ತಾಗಿದೆ. ಹ್ಯುಂಡೈ ಕ್ರೆಟಾ ಪೆಟ್ರೋಲ್ ಪ್ಲಸ್ CNG ಇದೆ ಸರ್. ಪೆಟ್ರೋಲ್ ಪ್ಲಸ್ CNG ಇರೋ ಗಾಡಿ? ಹೌದು ಸರ್, ಪೆಟ್ರೋಲ್ ಪ್ಲಸ್ CNG ಇರ್ತದೆ. 28ವರೆಗೂ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಡ್ರೈವಿಂಗ್ ಮೇಲೆ ಡಿಪೆಂಡ್. ನಮಗೆ ಕಂಪನಿಯಿಂದ ಅಪ್ಡೇಟ್ ಮಾಡಿದ್ದಾರೆ, ಬಟ್ ನಿಮ್ಮ ಡ್ರೈವಿಂಗ್ ಹೆಂಗೆ ಐತೆ ನಮಗೆ ಗೊತ್ತಿಲ್ಲ. ಬಟ್ 20 ಮೇಲೆ ಅಂತೂ ಗ್ಯಾರಂಟಿ. ಏನು ಸರ್? ಹೌದು ಸರ್, ಖಂಡಿತ ಒಂದೇ ಬರ್ತದೆ. ಪೆಟ್ರೋಲ್ ನಿಮಗೆ ಮೈಲೇಜ್ ಗೊತ್ತು, ಡೀಸೆಲ್ ನಿಮಗೆ ಮೈಲೇಜ್ ಗೊತ್ತು. ಇದು ಪೆಟ್ರೋಲ್ ಪ್ಲಸ್ CNG ಕಾಂಬೋ ಆಫರ್. 2016 ಮಾಡಲ್, 2016 ಮಾಡಲ್, ಮಿಂಟ್ ಕಂಡೀಷನ್ ಅಲ್ಲಿ ಐತೆ. ಥರ್ಡ್ ಓನರ್ ಆಗಿರ್ತದೆ, ಆದ್ರೂ ಸಿಂಗಲ್ ಓನರ್ ಟೆಸ್ಟ್ ಅಲ್ಲಿ ಐತೆ. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮು, ಲೆದರ್ ಸೀಟು ಎಲ್ಲ ಬರುತ್ತೆ. ಏರ್ ಬ್ಯಾಗು ಕೂಡ ಬರುತ್ತೆ. ಟೈರ್ ಕಂಡೀಷನು ಚೆನ್ನಾಗೈತೆ. ಇದು ಓಡಿರೋದು ನಿಮಗೆ 67,000 ಕಿಲೋಮೀಟರ್. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಬರೀ 7 ಲಕ್ಷಕ್ಕೆ ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಬರೀ 7 ಲಕ್ಷಕ್ಕೆ ಕೊಟ್ಬಿಡ್ತೀನಿ. ಎಲ್ಲಿ ಬರಬೇಕು ಕ್ಯಾಮ್ರಾ ತೋರಿಸ್ಬಿಡಿ. GS ಕಾರ್ಡ್ ಒಳಗೆ ಬಂದರೆ ಈ ಥರ ಚಾಕ್ಲೇಟ್ ಗಾಡಿ ಸಿಗುತ್ತೆ. ಸ್ಮೂತ್, ಸಾಫ್ಟ್, ಸ್ವೀಟು ಮತ್ತು ನೀವು ಅಫೋರ್ಡಬಲ್ ಇರ್ತದೆ. ಗಾಡಿ ಮಾತ್ರ ಮಿಂಟ್ ಕಂಡೀಷನ್, ರೆಡಿ ಟು ಡ್ರೈವ್ ಇದೆ. ಒಂದ್ಸಲ ನಿಮಗೆ ರಬ್ಬಿಂಗ್ ಪಾಲಿಶ್ ಮಾಡ್ಕೊಡ್ತೀನಿ. ಮದುವೆ ಹುಡುಗಿ ಥರ ಕಾಣುತ್ತೆ. ಒಂದು ಟಾಟಾ ಮಾನ್ಸಾ ಇದೆ ಸರ್. ಟಾಟಾ ಮಾನ್ಸಾ ಪೆಟ್ರೋಲ್ ವೇರಿಯಂಟಲ್ಲಿ 2010 ಮಾಡಲ್, ಸಿಂಗಲ್ ಓನರ್, ಬರೀ 40,000 ಹೊಡೈತೆ ರೆಕಾರ್ಡೆಡ್. ಜಸ್ಟ್ 40,000 ಅಷ್ಟೇ. ಹೌದು ಸರ್. 4 ಪೆಟ್ರೋಲು, 4 ವೀಲ್ ಕ್ಯಾಪ್ ನಾನೇ ಹಾಕಿರೋದು. 4 ಟೈರ್ ಒಳ್ಳೆ ಕಂಡೀಷನ್ ಐತೆ. ಇಂಟೀರಿಯರ್ ನಿಮಗೆ ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬೋದು. ಸಿಂಗಲ್ ಓನರು, 40,000 ಏನು ಲೆಕ್ಕನೇ ಇಲ್ಲ ಸರ್. ಗಾಡಿ ಮಾತ್ರ ಸಕ್ಕತ್ತಾಗಿ ಮೇಂಟೈನ್ ಮಾಡವ್ರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ನಿಮಗೆ ಎರಡೇ ಬರೋದು. AC ಸಿಸ್ಟಮು, ಲೆದರ್ ಸೀಟ್ ಆಲ್ಮೋಸ್ಟ್ ಎಲ್ಲ ಐತೆ. ಚೆನ್ನಾಗೈತೆ ಗಾಡಿ. ಕಮ್ಮಿ ಬಜೆಟಲ್ಲಿ ಕೊಡ್ತಾ ಇರೋದು. ಎಷ್ಟಾಗುತ್ತೆ ಬೇಗ ತೊಗೊಂಡೋಗ್ಬಿಡಿ. ಬರೀ 1,90,000. 1,90,000ಕ್ಕೆ 1,90,000ಕ್ಕೆ 2.5 ಲಕ್ಷ, 2.40 ಅಂತ ಹೇಳ್ಕೊಂಡಿದ್ದಾರೆ ಬಜಾರಲ್ಲಿ. ಗಾಡಿ ಸಿಂಗಲ್ ಓನರ್, ಬರೀ 40,000 ಹೊಡಿರೋದು. 1.90ಗೆ ಕೊಡ್ತೀನಿ. ಕೊನೆ ಕನ್ನಡಗೂ ರೀಚ್ ಆಗಬೇಕು ಇದು ವಿಡಿಯೋನ. 190ಗೆ ಕೊಡ್ತಾ ಇದ್ದಾರೆ. ನಿಜಾನ ಅಂತ GS ಕರೋಳಲ್ಲಿ ನಾನು ಕೊಡ್ತಾ ಇದ್ದೀನಿ. ಬೇಗ ಬನ್ನಿ ಅಣ್ಣ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 VT ಇಂಜಿನ್ ಇದೆ ಸರ್. 2011 ಮಾಡಲ್, 11 ಮಾಡಲ್, ಸೆಕೆಂಡ್ ಓನರ್, 55,000 ಕಿಲೋಮೀಟರ್ ಓಡೈತೆ. ಪೆಟ್ರೋಲ್ ಗಾಡಿ ಇರ್ತದೆ, ಮ್ಯಾಗ್ನಾ ಇರ್ತದೆ. ಸಕ್ಕತ್ತಾಗಿದೆ ಗಾಡಿ, ಮಾತಾಡಂಗೆ ಇಲ್ಲ. ನಿಮಗೆ ಹಂಗೆ ಬೇಕಾ? NOC ಆಲ್ಮೋಸ್ಟ್ ಅಲ್ಲ, NOC ಬಂದ್ಬಿಟ್ಟೆ ಇದೆ. ನೀವೇ ಕರ್ನಾಟಕ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಮಾಡ್ಕೊತೀನಿ ಅಂದರೆ ಬರೀ 2,10,000 ಕೊಡಿ, ತೊಗೊಂಡೋಗ್ಬಿಡಿ. 2,10,000ಕ್ಕೆ i10 11 ಮಾಡಲ್. ಇಲ್ಲ ನಿಮಗೆ KA ಎಲ್ಲ ಮಾಡ್ಕೊಡಿ ಅಂದರೆ ಬರೀ 2.5 ಲಕ್ಷ ಕೊಡಿ. KA ನಂಬರ್ ಸಮೇತ ನಾನು ಕೊಡ್ತೀನಿ ಗಾಡಿ. ಓಕೆ. 2.5 ಲಕ್ಷಕ್ಕೆ ನಿಮ್ಗೊಂದು ವಿತ್ KA ನಿಮಗೆ i10 ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಸರ್. ಅದನ್ನು ಸ್ವಿಫ್ಟ್, ಅದನ್ನು ಡೀಸೆಲ್ ಇದೆ ಸರ್. 2017 ಮಾಡಲ್ ಸರ್. ಇದು ಸಿಂಗಲ್ ಓನರ್. 17 ಮಾಡಲ್, ಸಿಂಗಲ್ ಓನರ್. ಗಾಡಿನ ತೋರಿಸ್ಕೊಡಿ. ಓಕೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ಎಲಿಫೆಂಟ್ ಗ್ರೇ ಕಲರ್. ಗಾಡಿ ಕೂಡ ಸಕ್ಕತ್ತಾಗಿದೆ. ನಿಮಗೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಬ್ಯಾಕ್ ಸೈಡ್ ನಿಮ್ಗೆ ನೋಡೋದಾದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ. ನಿಮಗೆ VDI ಡೀಸೆಲ್ ವೇರಿಯಂಟು ಸರ್. 2017 ಮಾಡಲ್, ಸಿಂಗಲ್ ಓನರು, 75,000 ಕಿಲೋಮೀಟರ್ ಓಡೈತೆ. 20 ಮೇಲೆ ಮೈಲೇಜ್ ಕೊಡ್ತದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ ಸರ್. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್. ಓಕೆ. ಸಿಂಗಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ಗಾಡೀಲಿ. ಯಾರಾದರೂ ಒಂದು ಸ್ವಿಫ್ಟ್, ಅದನ್ನು ಡೀಸೆಲ್ ಹುಡುಕ್ತಾರವ್ರಿಗೆ ಪ್ರೈಸ್ ಏನಾಗುತ್ತೆ ಸರ್? 17 ಮಾಡಲ್, ಡೀಸೆಲ್ ಸ್ವಿಫ್ಟ್, ಸಿಂಗಲ್ ಓನರು, 75,000 ಹೊಡಿರೋದು. ಗಾಡಿ ಇದು 17 ಆದಮೇಲೆ ಆ್ಯಪಲ್ ಶೇಪ್ ಮೋಸ್ಟ್ ಪ್ರಾಬಬ್ಲಿ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋದು. ಇದು ತುಂಬ ಜನ ಇದೇ ಶೇಪ್ ಬೇಕಂತವ್ರೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್. 6,15,000 ಕೊಡ್ತೀನಿ ಸರ್. 6,15,000ಕ್ಕೆ 6,15,000ಕ್ಕೆ ಈ ಸ್ವಿಫ್ಟ್ನ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ. ಆಲ್ಮೋಸ್ಟ್ ಲೋನೇ ಆಗಿಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 20 ಇಂದ 24ವರೆಗೂ ಮೈಲೇಜ್ ಕೊಡುತ್ತೆ. ಬೇಗ ಬನ್ನಿ, ತೊಗೊಂಡೋಗ್ಬಿಡಿ.
ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ರೆಡ್ ಕಲರ್ ಇದೆ. ಸೊ ಒಂಥರ ರೆಡ್ ಹಾಟ್ ಅಂತ ಹೇಳ್ಬೋದು, ರೆಡ್ ಚಿಲ್ಲಿ ಅಂತಾನೆ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಕಲರ್ ಇದೆ. ಸೊ ಇದು ಡೀಟೇಲ್ಸ್ ಸರ್ ರೆಡ್ ಚಿಲ್ಲಿ ತರಾನೇ ಐತೆ ಗಾಡಿ, ಏನು ಮಾತಾಡಂಗೆ ಇಲ್ಲ. 4 ಮ್ಯಾಗ್ವಿಲ್ ಇದೆ, ಆಸ್ಟಾ ವೇರಿಯಂಟು, 2010 ಮಾಡಲು, ಸೆಕೆಂಡ್ ಓನರ್ ಇರ್ತದೆ, 70,000 ಕಿಲೋಮೀಟರ್ ಓಡೈತೆ. ಗಾಡಿ ಮಾತ್ರ ಪೆಟ್ರೋಲ್ ಗಾಡಿ ಇರ್ತದೆ, 15-16ವರೆಗೂ ಮೈಲೇಜ್ ಕೊಡುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, 2 ಏರ್ ಬ್ಯಾಗು ಬರ್ತದೆ. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್. ಓಕೆ, ಯಾರಾದರೂ ಒಂದು i20 ಹುಡುಗರಿಗೆ ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಪೆಟ್ರೋಲ್ ಗಾಡಿ 2010 ಮಾಡಲ್ ಸರ್ ಹೇಳಿದ್ದು. ಓಕೆ, ಪ್ರೈಸ್ ಏನಿದೆ ಸರ್? ಸರ್ 2,80,000 ಕೊಟ್ಬಿಡ್ತೀನಿ ಸರ್. 2,85,000. 2,80,000ಕ್ಕೆ ಮಿಂಟ್ ಕಂಡೀಷನ್ i20 ಕೊಡ್ತೀನಿ, ಟಾಪ್ ಎಂಡ್ ಕೊಡ್ತೀನಿ, ಆಸ್ಟಾ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. ಸೊ ನಮ್ಮ ಮುಂದೆ ಒಂದು ಚವೆಲ್ ಆವಿಯೋ ಇದೆ ಸರ್, 2006 ಮಾಡಲ್ ಇರ್ತದೆ, ಸೆಕೆಂಡ್ ಓನರ್, 1,20,000 ಹೊಡಿರೋದು ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ, 26ವರೆಗೂ ಮೈಲೇಜ್ ಇದು FC ಇದೆ. ಓಕೆ, ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು ಮತ್ತು ನಿಮಗೆ 4 ಮ್ಯಾಗ್ವಿಲ್, ಪೆಟ್ರೋಲ್ ವೇರಿಯಂಟ್, ಸ್ಪಾಯ್ಲರ್ ಕೂಡ ಐತೆ. ಕಡಿಮೆ ಬಜೆಟಲ್ಲಿ ಕೊಡ್ತೀನಿ. ಆಚೆ ಮಾರ್ಕೆಟ್ ನಿಮಗೆ 7,190,000 ಕಡಿಮೆ ಇಲ್ಲ ಸರ್. ಒಂದೇ ಒಂದು ಬೆಲೆ ಹೇಳ್ತೀನಿ, 1.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. 1.5 ಲಕ್ಷಕ್ಕೆ? 1.5 ಲಕ್ಷಕ್ಕೆ, ಅದು ಇನ್ಶೂರೆನ್ಸು ಮಾಡಿ ಕೊಡ್ತೀನಿ, ಥರ್ಡ್ ಪಾರ್ಟಿ ನನ್ನ ಕಡೆಯಿಂದ. ಏನಿರೋದು ಮಾತು ಹೇಳ್ತಾ ಇರೋದು, 1.5 ಲಕ್ಷಕ್ಕೆ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ, ಗಾಡಿನ ಮಿಸ್ ಮಾಡಕ್ಕೆ ಹೋಗ್ಬಿಡಿ, ತಗೊಂಡೋಗ್ಬಿಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ ಸರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ನೆನ್ನೆ ಐತೆ. ಗಾಡಿ ಮಾತ್ರ ಸಖತ್ತಾಗಿದೆ, ಹಂಗೆ ಗಾಡಿ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬರಬೇಕು. GS ಕಾರ್ ಒಳಗೆ 2015 ಮಾಡಲ್ ಫಿಗೋ ಆಸ್ಪರ್ ಅಲ್ಲಿ ಸಿಡಾನ್ ಗಾಡಿ ಕೊಡ್ತೀನಿ, ಅದು ಪೆಟ್ರೋಲ್ ವೇರಿಯಂಟು, 54,000 ಹೊಡಿರೋದು ರೆಕಾರ್ಡೆಡ್ ಸಿಂಗಲ್ ಓನರ್. ಗಾಡಿ ಹೆಂಗಿದೆ ಗೊತ್ತಾ? ಬ್ಲ್ಯಾಕ್ ಬ್ಯೂಟಿ, ಸಖತ್ತಾಗಿದೆ ಗಾಡಿ. ಸೊ ನೋಡ್ತಾ ಇರ್ಬೋದು, ಗಾಡಿ ಕೂಡ ಸಖತ್ತಾಗಿದೆ. ಟೈರ್ಸ್ ಆಲ್ಮೋಸ್ಟ್ 80-90% ಟೈರ್ಸ್ ಇದೆ. ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ನಿಮಗೆ ಏರ್ ಬ್ಯಾಗು ಕೂಡ ಝೂಮ್ ಮಾಡಿ ತೋರಿಸ್ಬೋದು ಸರ್. ಸ್ಟೇರಿಂಗ್ ಮೇಲೇನೂ ಐತೆ, ಅಲ್ಲೂ ಐತೆ ನೋಡಿ, ಡ್ಯಾಶ್ ಬೋರ್ಡ್ ಮೇಲೂ ಐತೆ. ಅಲ್ಲಿ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಅಂತ ಹೇಳ್ಬೋದು. 100% ಆಕ್ಸಿಡೆಂಟ್ ಫ್ರೀ, ಓಡೋಮೀಟರ್ ಓಡಿರೋದು ರೆಕಾರ್ಡೆಡು. ನಿಮಗೆ ಪೂರ್ತಿ ಲೋನೇ ಆಗಿಬಿಡುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಆಗತ್ತೆ. ನೀವು ಹೇಳಿದ್ರಲ್ಲ 0 ಪೇಮೆಂಟಲ್ಲಿ ಫ್ರೀ ಯಾರು ಕೊಡ್ತಾರಣ್ಣ? ಬ್ಯಾಂಕ್ ಅವರು ನಿಮಗೆ 1 ಲಕ್ಷ ಕೊಟ್ಟರೆ ಲೋನು 1.5 ಲಕ್ಷ ಇಸ್ಕೊಳ್ತಾರೆ. ಲೋನ್ ನಿಮಗೆ ಬೇಕಾಗಿರ್ತದೆ, ನಿಮ್ಮ ರಿಕ್ವೈರ್ಮೆಂಟ್ಗೆ ಕೊಡೋದು. ಗಾಡಿ ಮಾತ್ರ ಸಖತ್ತಾಗಿದೆ, ಬರೀ 4 ಲಕ್ಷ ಕೊಡಿ ತಗೊಂಡೋಗಿ. ಆಲ್ಮೋಸ್ಟ್ ಲೋನೇ ಆಗಿಬಿಡುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಬನ್ನಿ ಬೇಗ. ಓಕೆ, ಜಸ್ಟ್ 4 ಲಕ್ಷಕ್ಕೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಪೆಟ್ರೋಲ್ ವೇರಿಯಂಟ್. ಹೌದು ಸರ್, ಬನ್ನಿ ಬೇಗ ಬನ್ನಿ. ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಆಟೋಮೆಟಿಕ್ ಬೇಕಂದ್ರೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸ್ಕೋಡಾ ರ್ಯಾಪಿಡ್ ಐತೆ, ಗಾಡಿ ತೋರಿಸ್ಬಿಡಿ ಸುನಿಲ್. 2016 ಮಾಡಲ್ ಇರ್ತದೆ, ಥರ್ಡ್ ಓನರ್ ಇದೆ, 74,000 ಹೊಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, 4 ಮ್ಯಾಗ್ವಿಲ್ ಐತೆ. ಗಾಡಿನ ಮಿಂಟ್ ಕಂಡೀಷನಲ್ಲಿದೆ, ನೋಡಿಕೊಳ್ಳಿ. ಗಾಡಿನ ನೀವು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 2 ಏರ್ ಬ್ಯಾಗ್ ಐತೆ. ಗಾಡಿನ ಕುದುರೆ ಥರ ಹೇಳ್ಬೋದು, ಇದು ಸ್ಕೋಡಾ ಮಾತಾಡಂಗಿಲ್ಲ. ಗಾಡಿ ತುಂಬ ಕ್ಲಾಸ್ ಇರ್ತದೆ ಸರ್, ಹಂಗೆ ಮೇಂಟೈನ್ ಮಾಡಿದ್ದಾರೆ, ಮಿಂಟ್ ಕಂಡೀಷನಲ್ಲಿದೆ. ಬರೀ 5 ಲಕ್ಷಕ್ಕೆ ಕೊಡ್ತೀನಿ ಸರ್. 5 ಲಕ್ಷಕ್ಕೆ? 5 ಲಕ್ಷಕ್ಕೆ ಫಿಕ್ಸ್ ಫೈನಲ್ ಮಾಡಿ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ. ಇನ್ನೂ ಬೇಕಾದರೆ ಸಣ್ಣ ಪಟ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ಅಂತ ಹೇಳ್ಬಿಡಿ ಸಾಕು, ಮಾಡಿಕೊಡ್ತೀನಿ ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ, ಇದು ಡೀಟೇಲ್ಸ್ ಸರ್. ಅಡ್ವೆಂಚರ್ ವೇರಿಯಂಟ್ ಅಂತ ಹೇಳ್ತೀವಿ. 110 PS ರೆನಾಲ್ಟ್ ಡಸ್ಟರ್, 2014 ಮಾಡಲ್ಲು, ಥರ್ಡ್ ಓನರ್ ಇರ್ತದೆ. 4 ಮ್ಯಾಗ್ವಿಲ್, 2 ಏರ್ ಬ್ಯಾಗ್ ಐತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ಬಗ್ಗೆ ಮಾತಾಡೋಂಗೆ ಇಲ್ಲ. 2014 ಮಾಡಲ್, 2014 ಮಾಡಲ್, ಥರ್ಡ್ ಓನರು, 89,000 ಹೊಡೈತೆ. 89,000 ಕಿಲೋಮೀಟರ್ ಹೊಡೈತೆ. ಸಖತ್ತಾಗಿದೆ ಗಾಡಿ, ಮಾತಾಡೋಂಗೆ ಇಲ್ಲ ಸರ್. ಡಿಫಾಗರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ, 110 PS ವಿತ್ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್? 4,95,000 ಕೊಡ್ತೀನಿ ಸರ್. 4,95,000ಕ್ಕೆ ಡಸ್ಟರು? ಹೌದು ಸರ್. ಎಷ್ಟಾಗುತ್ತೆ ಬೇಗ ಬನ್ನಿ ತಗೊಂಡೋಗ್ತೀರಿ. ಸರ್ ಟಾಟಾ ಗಾಡಿ ಸರ್ ಇದು? ಸರ್ ಟಾಟಾ ನೆಕ್ಸಾನ್ ತುಂಬ ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು. 2018 ಮಾಡಲ್ ಸರ್, ಇದು ಕೂಡ ಲೇಟೆಸ್ಟ್ ಮಾಡಲ್. ಓಕೆ, 2018 ಮಾಡಲ್, ಸಿಂಗಲ್ ಓನರ್, 58,000 ಹೊಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಗಾಡಿ ಕಲರ್ ತುಂಬ ಅಟ್ರಾಕ್ಟಿವ್ ಇದೆ, ಸಿಲ್ವರ್, ಸಖತ್ತಾಗಿದೆ ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಸಖತ್ತಾಗಿದೆ. ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. ಆಲ್ಮೋಸ್ಟ್ ನಿಮಗೆ ಪೂರ್ತಿ ಲೋನೇ ಆಗಿಬಿಡುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಪ್ರೊಫೈಲಲ್ಲಿ ಮಾತಾಡೋದು. 100% ಆಕ್ಸಿಡೆಂಟ್ ಫ್ರೀ. 2018 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟು, 58,000 ಹೊಡೈತೆ. ಮೈಲೇಜ್ ಕೇಳಬೇಕಂದ್ರೆ ನೋಡಿ, ಡ್ರೈವಿಂಗ್ ಮೇಲೆ ಡಿಪೆಂಡು. 16ವರೆಗೂ ಮೈಲೇಜ್ ಆರಾಮಾಗಿ ಕೊಡ್ತದೆ ಸರ್. ಏನದು 2 ಲೀಟರ್ ಇಂಜಿನ್ ಅಲ್ಲ ಇದು. ಹೌದೌದು, ಆರಾಮಾಗಿ ಕೊಡ್ತದೆ. ಜಾಸ್ತಿನೂ ಕೊಡ್ಬೋದು, ಕಡಿಮೆನೂ ಕೊಡ್ಬೋದು, ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡು ಸರ್. ಇದು ನಿಮಗೆ ಬೆಲೆ 6.5 ಲಕ್ಷಕ್ಕೆ ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ? 6.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. ಎಷ್ಟಾಗುತ್ತೆ ಬೇಗ ಬನ್ನಿ. 18 ಮಾಡಲ್ ನೆಕ್ಸಾನ್ ಕೊಡ್ತೀನಿ.